Welcome to our YouTube channel. Today I discuss a topic on confusing words. So here I selected two confusing words in this session. So first one is the canvas. What a difference between these words. ಇಲ್ಲಿ ಕ್ಯಾನ್ವಾಸ್ ಅಂತಕ್ಕಂತಹ ಎರಡು ಪದಗಳಿವೆ. ಇವು ಯಾವ ರೀತಿ ಕನ್ಫ್ಯೂಸಿಂಗ್ ಆಗ್ತಾವು ಅಂತಕ್ಕಂಥದ್ದನ್ನು ನಾವು ನೋಡೋಣ. ಹೌದಾ, ಇಲ್ಲಿ ಕ್ಯಾನ್ವಾಸ್ ಅಂತಕ್ಕಂಥದ್ದು ಈ ಕ್ಯಾನ್ವಾಸಕ್ಕೆ ಮತ್ತು ಈ ಕ್ಯಾನ್ವಾಸಕ್ಕೆ ಏನು ವ್ಯತ್ಯಾಸ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೋಡೋಣ. ಹೌದಾ, ಇಲ್ಲಿ ಓನ್ಲಿ ಒಂದು ಎಸ್ ಮಾತ್ರ ಇಲ್ಲಿ ಇಲ್ಲ. ಇಲ್ಲಿ ಮೊದಲೇ ಒಂದು ವರ್ಡ್ದಲ್ಲಿ ಡಬಲ್ ಎಸ್ ಇದೆ, ಕೊನೆಯ ಎರಡು ಅಕ್ಷರಗಳಿದಾವಲ್ಲ, ಆ ಅಕ್ಷರಗಳಲ್ಲಿ ನಾವು ವ್ಯತ್ಯಾಸವನ್ನು ನೋಡ್ಬೋದು. ಇಲ್ಲಿ ಸಿಂಗಲ್ ಎಸ್ ಇದೆ, ಇಲ್ಲಿ ಡಬಲ್ ಎಸ್ ಇದೆ. ಹೌದಾ, ಇದು ಪ್ರೊನೌನ್ಸಿಯೇಷನ್ ಸೇಮ್ ಆಗುತ್ತೆ, ಉಚ್ಚಾರಣವು ಸೇಮ್ ಆಗ್ತಾ ಇದೆ, ಒಂದೇ ಆಗ್ತಕ್ಕಂಥದ್ದು. ಆದರೆ ಇದು ಕೊಡ್ತಕ್ಕಂಥ ಅರ್ಥ ಏನಿದೆಯೋ ಬೇರೆ ರೀತಿಯಾಗಿದೆ. ಹೌದಾ, ಆ ಅರ್ಥವನ್ನು ನಾವು ಈಗ ನೋಡೋಣ. ಹೌದಾ, ಈ ಕ್ಯಾನ್ವಾಸ್ ಅಂತಕ್ಕಂಥದಕ್ಕೆ ನಾವು ಇಂಗ್ಲೀಷ್ದಲ್ಲಿ ಏನಂತ ಹೇಳ್ತೀವಪ್ಪ, ಇದ್ರ ಇಂಗ್ಲೀಷಲ್ಲಿ ನಾವು ಅರ್ಥವನ್ನು ತಿಳಿದುಕೊಳ್ಬೇಕಾದಾಗ ನೋಡಿ, ಟು ಸಾಲಿಸಿಟ್ ಆರ್ ಆಸ್ಕ್ ಫಾರ್ ಹೋಟ್. ಹೌದಾ, ಹೋಟ್ಸ್ ಇಟ್ಸ್ ಮೀನ್ಸ್ ಇದನ್ನು ನಾವು ಯಾವುದಕ್ಕೆ ಬಳಸ್ತೀವಪ್ಪ ಅಂತಂದಾಗ ಈ ಕ್ಯಾನ್ವಾಸ್ ಅಂತಕ್ಕಂಥದ್ದನ್ನು ನಾವು ಮತಗಳನ್ನು ಕೇಳೋದಕ್ಕೆ ಈ ಕ್ಯಾನ್ವಾಸ್ ಅಂತಕ್ಕಂಥದ್ದನ್ನು ನಾವು ಬಳಸ್ತೀವಿ. ಹೌದಾ, ಈಗ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಆದಾಗ ಅಲ್ಲಿ ಕೋರ್ಸ್ಗಳು ಏನು ಸ್ಟಾರ್ಟ್ ಆದಪ್ಪ ಅಂತಂದಾಗ ಅದರ ಬಗ್ಗೆ ಏನಪ್ಪ ಅಂತಂದ್ರೆ ಅಡ್ವರ್ಟೈಸನ್ನು ಕ್ಯಾನ್ವಾಸನ್ನು ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಆ ಕ್ಯಾನ್ವಾಸ್ ಅಂತಕ್ಕಂಥದ್ದು ಏನಪ್ಪ ಅಂತಂದ್ರೆ ಹೇಳೋದು, ಪರಿಚಯಿಸೋದು. ಹೌದಾ, ಕೇಳ್ತಕ್ಕಂಥದ್ದು ಏನು ನಮ್ಮ ಕಾಲೇಜಿಗೆ ಅಡ್ಮಿಷನ್ ಮಾಡು ಅಂತಕ್ಕಂಥದ್ದನ್ನು ಏನು ನಾವು ಕೋರ್ತೇವೆ ಅದಕ್ಕೆ ನಾವು ಕ್ಯಾನ್ವಾಸ್ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಅರ್ಥೈಸ್ಬೋದು. ಹೌದಾ, ಫಾರ್ ಎಕ್ಸಾಂಪಲ್ ಇದಕ್ಕೆ ನಾವು ಕನ್ನಡದಲ್ಲಿ ನೋಡಿ, ಇಲ್ಲಿ ಏನಿದೆ, ಟು ಸಾಲಿಸಿಟ್ ಆರ್ ಆಸ್ಕ್ ಫಾರ್ ಹೋಟ್ಸ್ ಅಂತಕ್ಕಂಥದ್ದಿದೆ. ಹೌದಾ, ಇದು ಮೀನಿಂಗನ್ನು ನಾವು ತಿಳ್ಕೊಬೋದು. ಏನಪ್ಪ ಅಂತಂದಾಗ ಮತಗಳನ್ನು ಕೋರಲು ಅಥವಾ ಕೇಳಲು ಬಳಸ್ತಕ್ಕಂಥದ್ದೇ ಏನಾಗಿದೆ, ಕ್ಯಾನ್ವಾಸ್ ಆಗಿದೆ. ಹೌದಾ, ಇದನ್ನು ನಾವು ಸೆಂಟೆನ್ಸ್ದಲ್ಲಿ ನಾವು ಬರೆದಾಗ ಯಾವ ರೀತಿ ಬರಿಬೋದು ನೋಡಿ, ಮಿಸ್ ಮಾಧವಿ ಈಸ್ ಕ್ಯಾನ್ವಾಸಿಂಗ್ ಫಾರ್ ದ ಪಾರ್ಟಿ. ಹೌದಾ, ಇಲ್ಲಿ ನೀವು ಯಾವುದೇ ಪಾರ್ಟಿ ಹಾಕೋಬಹುದು, ನಾ ಇಲ್ಲಿ ಪಾರ್ಟಿ ಹಾಕಲ್ಲ. ಹೌದಾ, ಮಿಸ್ ಮಾಧವಿ ಈಸ್ ಕ್ಯಾನ್ವಾಸಿಂಗ್ ಫಾರ್ ದ ಪಾರ್ಟಿ. ಹೌದಾ, ಇದನ್ನ ನಾವು ಕನ್ನಡದಲ್ಲಿ ಹೇಳಬೇಕಾದಾಗ, ಹೌದಾ, ಶ್ರೀಯುತ ಮಾಧವಿ ಅವರು ತಮ್ಮ ಪಕ್ಷಕ್ಕಾಗಿ ಮತಗಳನ್ನು ಕೇಳುತ್ತಿದ್ದಾರೆ ಅಂತಕ್ಕಂಥದನ್ನ ಇಲ್ಲಿ ಅರ್ಥವನ್ನು ಕೊಡುತ್ತದೆ. ಹೌದಾ, ನೀವು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಸೆಂಟೆನ್ಸ್ಗಳಿಗೆ ತಕ್ಕ ಹಾಗೆ ನೀವು ಎಕ್ಸಾಂಪಲನ್ನು ಕೊಡ್ತಾ ಹೋಗ್ಬೋದು. ಹೌದಾ, ಮಿಸ್ ಮಾಧವಿ ಈಸ್ ಕ್ಯಾನ್ವಾಸಿಂಗ್ ಫಾರ್ ದ ಪಾರ್ಟಿ. ಹೌದಾ, ಈ ರೀತಿಯಾಗಿರ್ತಕ್ಕಂಥದನ್ನ ನಾವು ಇದನ್ನ ಇಲ್ಲಿ ನೋಡಬಹುದು. ಹೌದಾ, ಅಂಡರ್ ಒಂದು ಕ್ಯಾನ್ವಾಸಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹದ್ದು. ಹೌದಾ, ಈ ಕ್ಯಾನ್ವಾಸದ ಒಂದು ವ್ಯತ್ಯಾಸ ಏನು, ಹೌದಾ, ಇದು ಏನು ಹೇಳ್ತೈತೆ ಅನ್ನೋದನ್ನ ಈಗ ನಾವು ನೋಡೋಣ. ಹೌದಾ, ಈ ಕ್ಯಾನ್ವಾಸ್ ಅಂತಕ್ಕಂಥದ್ದು ಏನಿದೆಯೋ ಇದರ ಅರ್ಥವನ್ನ ಏನು ಹೇಳುತ್ತೆ, ಇದು ಬಟ್ಟೆ ಮೇಲಿನ ಚಿತ್ರವನ್ನು ಬರ್ತಕ್ಕಂಥದನ್ನ ತಿಳಿಸ್ತಕ್ಕಂಥದ್ದು. ಬಟ್ಟೆ ಮೇಲಿನ ಚಿತ್ರದ ಬಗ್ಗೆ ಹೇಳಲ್ಪಡ್ತಕ್ಕಂಥದ್ದು ಈ ಕ್ಯಾನ್ವಾಸ್ ಆಗಿದೆ. ಹೌದಾ, ಇದನ್ನ ಇಂಗ್ಲಿಷ್ನಲ್ಲಿ ನಾವು ಹೇಳಬೇಕಾದಾಗ ನೋಡಿ, ಎ ಕ್ಲಾತ್ ಆಫ್ ಹೆಂಪ್ ಫ್ಲ್ಯಾಕ್ಸ್ ಆರ್ ಕಾಟನ್ ಅಂತಕ್ಕಂಥದನ್ನ ಹೇಳ್ತೀವಿ ನಾವು. ಹೌದಾ, ಹೀಗಂದಾಗ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಸೆಣಬು ಅಥವಾ ಹತ್ತಿಯ ಬಟ್ಟೆ ಅಂತ ಹೇಳ್ತೀವಿ ನಾವು. ಸೆಣಬು ಅಥವಾ ಹತ್ತಿಯ ಬಟ್ಟೆಗೆ ನಾವು ಏನಂತ ಹೇಳ್ತೀವಿ, ಆ ಹತ್ತಿ ಬಟ್ಟೆಯ ಮೇಲೆ ಇರತಕ್ಕಂತಹ ಒಂದು ಚಿತ್ರವನ್ನು ಬರ್ತಕ್ಕಂಥದಕ್ಕೆ
ನಾವು ಕ್ಯಾನ್ವಾಸ್ ಅಂತಕ್ಕಂಥದನ್ನು ಇಲ್ಲಿ ಅರ್ಥವನ್ನು ಕೊಡುತ್ತೇವೆ. ಹೌದಾ, ಈಗ ಇದನ್ನ ನಾವು ಉದಾಹರಣೆದೊಂದಿಗೆ ನಾವು ಬಳಸಬೇಕು. ಯಾವ ರೀತಿ ಬಳಸ್ಬೋದು ನೋಡಿ. ಮೈ ಫ್ರೆಂಡ್ ಈಸ್ ಆನ್ ಎಕ್ಸ್ಪರ್ಟ್ ಇನ್ painting on a canvas. ನೋಡಿ, ಕ್ಯಾನ್ವಾಸ್. ಹೌದಾ, ಈ ಕ್ಯಾನ್ವಾಸ್ ಅಂತಕ್ಕಂಥದ್ದು ಏನಿದೆ ಇಲ್ಲಿ ಏನು ಅರ್ಥವನ್ನು ಕೊಡ್ತೈತಿ, ಬಟ್ಟೆ ಮೇಲಿನ ಚಿತ್ರ ಅಂತಕ್ಕಂಥದ್ದು ಹೇಳಿದೆ ನಾನು. ಹೌದಾ, ಈ ಒಂದು ಸೆಂಟೆನ್ಸ್ದ ಒಂದು ಅರ್ಥ ಮೈ ಫ್ರೆಂಡ್ ಈಸ್ ಆನ್ ಎಕ್ಸ್ಪರ್ಟ್ ಇನ್ ಪೇಂಟಿಂಗ್ ಆನ್ ಎ ಕ್ಯಾನ್ವಾಸ್ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ನೋಡಿದ್ದೀವಿ. ಯಾವ ಕ್ಯಾನ್ವಾಸ? ಈ ಕ್ಯಾನ್ವಾಸು. ಹೌದಾ, ಇದರ ಕನ್ನಡದಲ್ಲಿ ಅರ್ಥವನ್ನು ನಾವು ತಿಳಿದುಕೊಂಡಾಗ ನೋಡಿ ಏನಂತ ಹೇಳ್ಬೋದು, ನನ್ನ ಸ್ನೇಹಿತ ಬಟ್ಟೆ ಮೇಲಿನ ಚಿತ್ರ ಬಿಡಿಸುವ ಕಲೆಯಲ್ಲಿ ಪರಿಣಿತ ಅಂತಕ್ಕಂಥದ್ದು. ಏನು ಎಕ್ಸ್ಪರ್ಟ್ ಮೀನ್ಸ್ ಪರಿಣಿತ, ಅನುಭವಸ್ಥ, ಎಕ್ಸ್ಪರ್ಟ್ ಅಂತಕ್ಕಂಥದ್ದು. ಹೌದಾ, ಮೈ ಫ್ರೆಂಡ್ ಈಸ್ ಆನ್ ಎಕ್ಸ್ಪರ್ಟ್ ಇನ್ ಪೇಂಟಿಂಗ್ ಆನ್ ಎ ಕ್ಯಾನ್ವಾಸ್ ಅಂತಕ್ಕಂಥದ್ದು. ಕನ್ನಡದಲ್ಲಿ ನನ್ನ ಸ್ನೇಹಿತ ಬಟ್ಟೆ ಮೇಲಿನ ಚಿತ್ರ ಬಿಡಿಸುವ ಕಲೆಯಲ್ಲಿ ಪರಿಣಿತನು ಅಂತಕ್ಕಂಥದನ್ನ ತಿಳಿಪಡಿಸುತ್ತದೆ. ಹೌದಾ, ಎಸ್. ನೆಕ್ಸ್ಟ್ ಸೆಕೆಂಡ್ one confusing words here, carrot. ಹೌದಾ, ಪ್ರೊನೌನ್ಸಿಯೇಷನ್ ಸೇಮ್ ಆಗ್ತಾ ಇದೆ ಇಲ್ಲಿ. ಕ್ಯಾರೆಟ್. ಇಲ್ಲಿ ಕ್ಯಾರೆಟ್ ಅಂತಕ್ಕಂಥದ್ದು ನಾವು ಇಲ್ಲಿ ಅರ್ಥೈಸ್ಕೋಬೇಕು. ಈ ಕ್ಯಾರೆಟ್ಕ ಮತ್ತು ಈ ಕ್ಯಾರೆಟ್ಕ ಏನು ವ್ಯತ್ಯಾಸ ಅನ್ನೋದನ್ನ ಇಲ್ಲಿ ನಾವು ಬಳಸ್ಕೋಬೇಕು. ಹೌದಾ, ಈ ಕ್ಯಾರೆಟ್ಕ ಮತ್ತು ಈ ಕ್ಯಾರೆಟ್ಕ ಏನು ವ್ಯತ್ಯಾಸಪ್ಪ ಅಂತಂದಾಗ, ಈ ಕ್ಯಾರೆಟ್ ಅಂತಕ್ಕಂಥದ್ದು ಅರ್ಥವನ್ನು ಏನು ಕೊಡ್ತೈತಪ್ಪ ಅಂತಂದಾಗ ಇಲ್ಲಿ ನೋಡಿ, ಎ ರೂಟ್ ವೆಜಿಟೇಬಲ್ ಅಂತ ಹೇಳ್ತೀವಿ ನಾವು. ವೆಜಿಟೇಬಲ್ ಅಂತ ಹೇಳ್ತೀವಿ. ಒಂದು ಮೂಲದ ತರಕಾರಿ ಅಂತ ಹೇಳ್ತೀವಿ ನಾವು. ಒಂದು ಮೂಲದ ತರಕಾರಿ. ಹೌದಾ, ತರಕಾರಿ ಈ ಕ್ಯಾರೆಟ್ ಅಂತಕ್ಕಂಥದ್ದು. ಹೌದಾ, ಈ ಕ್ಯಾರೆಟ್ ಅಂತಕ್ಕಂಥದ್ದು, ಕ್ಯಾರೆಟ್ ಅಂದ ತಕ್ಷಣ ಗಜ್ಜರಿ ಅಂತ ಹೇಳ್ತೀವಿ ನಾವು. ಹೌದಾ, ಅದು ಗಜ್ಜರಿ ಕೂಡ ಅದು ಒಂದು ಥರದ ಒಂದು ತರಕಾರಿ ಆಗಿರ್ತಕ್ಕಂಥದ್ದು. ಹೌದಾ, ಇಲ್ಲಿ ಹಸಿರು ತರಕಾರಿ ಅಂತಕ್ಕಂಥದ್ದನ್ನ ನಾವು ಬಳಸ್ತೀವಿ. ವೆಜಿಟೇಬಲ್ಸ್ ಅಂತ ಹೇಳ್ತೀವಿ, ಗ್ರೀನ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕ್ಯಾರೆಟ್ ಅಂತಕ್ಕಂಥದ್ದು ಇದು ಅರ್ಥ ಏನು ಕೊಡ್ತದೆ, ಎ ರೂಟ್ ವೆಜಿಟೇಬಲ್ಸ್ ಅಂತ ಹೇಳ್ತೀವಿ ನಾವು. ಒಂದು ಮೂಲದ ತರಕಾರಿ ಆಗಿರ್ತಕ್ಕಂಥದ್ದು ಇದಾಗಿದೆ ಈ ಕ್ಯಾರೆಟು. ಹೌದಾ, ಈ ಕ್ಯಾರೆಟ್ ಏನಪ್ಪ ಅಂತಂದಾಗ, ಕ್ಯಾರೆಟ್ ಅಂತಕ್ಕಂಥದ್ದು ಇದು ಒಂದು ಯೂನಿಟ್ ಆಫ್ ವೇಟ್ ಫಾರ್ ಮೆಜರಿಂಗ್ ಗೋಲ್ಡ್ ಆರ್ ಪ್ರೆಸಿಯಸ್ ಸ್ಟೋನ್ಸ್ ಅಂತಕ್ಕಂಥದನ್ನ ಅರ್ಥವನ್ನು ಕೊಡ್ತೈತಿ. ಹೌದಾ, ಚಿನ್ನ ಅಥವಾ ಅಮೂಲ್ಯ ಕಲ್ಲುಗಳನ್ನು ಅಳೆಯಲು ತೂಕದ ಒಂದು ಘಟಕವಾಗಿದೆ. ಒಂದು ಘಟಕ ಇದು, ಒಂದು ತೂಕವನ್ನು ಮಾಡ್ತಕ್ಕಂತಹ ಕ್ಯಾರೆಟ್ 24 ಕ್ಯಾರೆಟ್ ಆ್ಯಂಡ್ 22 ಕ್ಯಾರೆಟ್ ಗೋಲ್ಡ್ ಅಂತಕ್ಕಂಥದನ್ನು ಹೇಳ್ತೀವಲ್ಲ, ಆ ಥರನಿಗೆ ಆ ಕ್ಯಾರೆಟ್ಗೆ ಇದನ್ನ ನಾವು ಬಳಸ್ತೀವಿ. ಹೌದಾ, ಹೀಗೆ ನಾವು ಇನ್ನು ಮುಂದೆ ನಾವು ಏನು ಮಾಡೋಣ, ಎಕ್ಸಾಂಪಲ್ ಒಂದಿಗೆ ನಾವು ಅದೇನು ಮಾಡೋಣ. ಹೌದಾ, ಈ ಕ್ಯಾರೆಟ್ ಏನಪ್ಪ ಅಂತಂದ್ರೆ ಉದಾಹರಣೆ ನೋಡಿ, ಇದರ ಅರ್ಥವನ್ನು ನಾವು ನೋಡಿದ್ದೀವಿ. ಈಗ ನೋಡಿ ಉದಾಹರಣೆಗೆ, ರ್ಯಾಬಿಟ್ಸ್ ಲವ್ ಕ್ಯಾರೆಟ್. ಹೌದಾ, ರ್ಯಾಬಿಟ್ಸ್ ಲವ್ ಕ್ಯಾರೆಟ್. ಹೀಗಂದಾಗ ಮೊಲಗಳು, ಅಲ್ಲಿ ಏನಿದೆ ಈ ರ್ಯಾಬಿಟ್ಸ್ ಅಂತಕ್ಕಂಥದ್ದಿದೆ. ರ್ಯಾಬಿಟ್ಸ್ ಅಂತಂದಾಗ ಮೊಲಗಳು ಅಂತ ಹೇಳ್ತೀವಿ ನಾವು. ಹೌದಾ, ಮೊಲಗಳು ಏನು ಮಾಡಿದವರು, ಅವು ಒಂದು ಮೂಲದ ತರಕಾರಿಯನ್ನು ಪ್ರೀತಿಸುತ್ತವೆ. ಹೌದಾ, ಪ್ರೀತಿಸುತ್ತವೆ ಅಂತಕ್ಕಂಥದನ್ನ ಇದು ಅರ್ಥವನ್ನು ಕೊಡುತ್ತದೆ. ಹೌದಾ, ಏನಿದೆ ಎಕ್ಸಾಂಪಲು, ರ್ಯಾಬಿಟ್ಸ್ ಲವ್
ಕ್ಯಾರೆಟ್. ಇಟ್ಸ್ ಅ ವೆರಿ ಸಿಂಪಲ್. ಮೊಲಗಳು ಒಂದು ಮೂಲದ ತರಕಾರಿಯನ್ನು ಏನು ಪ್ರೀತಿಸುತ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಹೇಳ್ಬೋದು. ಇನ್ನು ನೆಕ್ಸ್ಟು ಈ ಕ್ಯಾರೆಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಈಗ ನಾವು ನೋಡೋಣ. ಇದು ಏನು ಹೇಳ್ತೈತಪ್ಪ ಅಂತಂದಾಗ ಎ ಯೂನಿಟ್, ಏನಿದು ಮೀನಿಂಗನ್ನು ಹೇಳ್ತಾ ಇದ್ದೀನಿ ನಾನು. ಯಾವ ಈ ಕ್ಯಾರೆಕ್ಟದ ಮೀನಿಂಗನ್ನು ಹೇಳ್ತಾ ಇದ್ದೀನಿ. ಎ ಯೂನಿಟ್ ಆಫ್ ವೇಟ್ ಫಾರ್ measuring gold and precious stones. ಸೊ ಹೀಗಂದಾಗ ಇದರ ಒಂದು ಅರ್ಥ ಏನಪ್ಪ ಅಂತಂದಾಗ ಚಿನ್ನ ಮತ್ತು ಅಮೂಲ್ಯ ಕಲ್ಲುಗಳನ್ನು ಅಳೆಯಲು ಬಳಸ್ತಕ್ಕಂತಹ ಒಂದು ತೂಕದ ಒಂದು ಘಟಕವಾಗಿದೆ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಅರ್ಥೈಸ್ಬೋದು. ಹೌದಾ? ನೆಕ್ಸ್ಟು ಇವು ಫಾರ್ ಎಕ್ಸಾಂಪಲ್ ಏನು ಹೇಳ್ಬೋದಪ್ಪ ಅಂತಂದಾಗ ಉದಾಹರಣೆಗೆ ನೋಡಿ, ದ ವಾಚ್ ಹ್ಯಾಸ್ ಎ 24 ಕ್ಯಾರೆಟ್ ಗೋಲ್ಡ್ ಪಾಲಿಶ್. ಹೌದಾ? ಈ ಒಂದು ವಾಚ್ ಏನನ್ನು ಒಳಗೊಂಡಿದೆಯಪ್ಪ ಅಂತಂದಾಗ 24 ಕ್ಯಾರೆಟ್ ಬಂಗಾರದ ಒಂದು ಪಾಲಿಸನ್ನು ಹೊಂದಿದೆ ಅಂತಕ್ಕಂಥದ್ದು, ಕೋಟಿಂಗ್ ಅಂತ ಹೇಳ್ತಿಲ್ಲ, ಆ ಕೋಟಿಂಗನ್ನು ಹೊಂದಿರತಕ್ಕಂತಹ ಈ ಒಂದು ಏನಾಗಿದೆ ಗೋಲ್ಡ್ ವಾಚ್ ಆಗಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಅವರ್ ವಿಡಿಯೋಸ್. ಆ್ಯಂಡ್ ದೆನ್ ನೆಕ್ಸ್ಟ್ ಸೆಷನ್ ನಾನು ಮುಂದಿನ ಸೆಷನ್ಗೆ ಹೇಳುತ್ತೇನೆ.